ಇದನ್ನ ಮುಟ್ಟಕ್ ನಿನ್ಗೆ ಎಷ್ಟೋ ಧೈರ್ಯ? ಅಲ್ಲ, ನಿದ್ದೆ ಬರ್ತಾ ಇರಲಿಲ್ಲ, ಸೊಳ್ಳೆ ಬೇರೆ ಕಚ್ತಾ ಇತ್ತು. ಅಲ್ಲಿ ನೋಡ್ದೆ ತಗೊಂಬಂದು ಯೂಸ್ ಮಾಡಿದೆ. ಸಾರಿ, ಮಡಿ ಮೇಲ್ಗೆ ಏನಾರ ಇದೆಯಾ? ಎತ್ಕೊಂಡೆ ಅಂದ್ರೆ ಹೆಂಗೋ ಎತ್ಕೊಂಡ್ಬಿಟ್ಟೆ? ಯಾರ್ದೋ ಮನೆಗೆ ಬಂದು ಹೇಳ್ದೆ ಕೇಳ್ದೆ ಪರ್ಮಿಷನ್ ಇಲ್ದೆ ನಿಂಗೆ ಇಷ್ಟ ಬಂದಿದ್ದು ಮುಟ್ಬೋದು ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಫಸ್ಟ್ ಆಫ್ ಆಲ್ ನಿಂಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಯಾರನ್ನ ಕೇಳಿ ಇಂದ ತಗೊಂಡೆ? ಲೇ ಭವ್ಯ, ಏನೇ ಆಯ್ತು? ಅಕ್ಕ, ಅಣ್ಣನ್ ಬೆಡ್ಶೀಟ್ ಕಣೆ ಇದು. ಇದನ್ನ ಮುಟ್ಟೋ ಯೋಗ್ಯತೆ ಹಂಗಿದ್ಯಾ? ಭವ್ಯ, ಕೂಗಾಡ್ಬೇಡ. ಮೋಸ್ಟ್ಲಿ ಗೊತ್ತಿರ್ಲಿಲ್ಲ ಅನ್ಸುತ್ತೆ ಕಣೆ, ಬಿಡೆ. ಗೊತ್ತಿಲ್ಲ ಅಂದ್ರೆ ಕೇಳ್ಬೇಕಿತ್ತು. ಇದೇನ್ ಅವ್ನ ವಸ್ತು ಅಲ್ವಲ್ಲ? ನಮ್ ವಸ್ತುಗಳನ್ನ ಸುಮ್ನೆ ಹಾಗೆ ಮುಟ್ಟೋ ಹಾಗಿಲ್ಲ ಕಣೆ. ಅವತ್ತು ಹಿಂಗೆ ಅಣ್ಣನ ಹಂಗೆ ಕರ್ಕೊಂಡು ಹೋಗ್ಬಿಟ್ರಲ್ಲ. ಭವ್ಯ, ಇವಾಗ ಯಾಕೆ ಆ ಮಾತಲ್ಲ? ನಿನ್ನಂತವ್ರನ್ನ ಮನೆಗೆ ಸೇರ್ಸ್ಲೇಬಾರ್ದಾಗಿತ್ತು. ನಿನ್ನಂತ ಕೊಲೆಗಡಕರಿಗೆ ನಮ್ಮ ಅಣ್ಣನ ವಸ್ತುಗಳನ್ನ ಮುಟ್ಟೋ ಅಧಿಕಾರನೇ ಇಲ್ಲ. ಭವ್ಯ, ನಂದೇ ತಪ್ಪು, ಕ್ಷಮಿಸ್ಬಿಡಿ. ಭವ್ಯ, ಏನೇ ಆಗಿದೆ ನಿಂಗೆ? ಸಾಕು, ಏನು ಮಾತಾಡ್ಬೇಡ ನೀನು. ಭವ್ಯ, ಇಲ್ಲಿ ನೋಡಿಲಿ, ನನ್ನ ಮಾತನ್ನ ಒಂದ್ಸಲ ಕೇಳಿಸ್ಕೊಳ್ಳೆ. ಮಾತಾಡೋದಕ್ಕೆ ಇನ್ನೇನಿಲ್ಲ. ನನಗೆ ಗೊತ್ತು ನಿನಗೆ ಕೋಪ ಬಂದಿದೆ ಅಂತ, ಆದರೆ ಒಂದ್ಸಲ ಕೇಳಿಸ್ಕೊ. ನೀನಲ್ಲಿ ಮಾತಾಡಿದ್ದು, ಅವನ ಮೇಲೆ ಹಾಕಿ ಕಿರ್ಚಾಡಿದ್ದು, ಆ ಪದ ಬಳಸಿದ್ದು, ಇದೆಲ್ಲ ತಪ್ಪು ಭವ್ಯ. ಅವನು ನಮ್ಮ ಅಣ್ಣನ ಬೆಡ್ಶೀಟ್ ಮುಟ್ಟಿದ ತಪ್ಪಲ್ವಾ? ಭವ್ಯ, ಗೊತ್ತಿಲ್ಲದೆ ತಗೊಂಡಿರ್ತಾನೆ ಕಣೆ. ಸೊಳ್ಳೆಗೋ ಚಳಿಗೋ ಯಾವುದೋ ಕಾರಣಕ್ಕೆ ಬೆಡ್ಶೀಟ್ ತಗೊಂಡಿರ್ತಾನೆ. ಅದು ಅಲ್ಲದೆ ಅದು ಅಣ್ಣನ ಬೆಡ್ಶೀಟ್ ಅಂತ ಅವನಿಗೆ ಗೊತ್ತಿರಲಿಲ್ಲ ಕಣೆ. ನಿನ್ನ ಎದುರುಗಡೆ ಯಾರೇ ಇದ್ರು ಅವ್ರ ಮೇಲೆ ನಿನ್ನ ಕೋಪ ತೋರಿಸ್ಕೊಳ್ಳೋದು ಸರಿ ಅಲ್ಲ. ನಮಗನ್ಸಿದ್ದೆ ಸತ್ಯ ಆಗಿರ್ಬೇಕು ಅಂತ ಏನಿಲ್ವಲ್ಲ. ಹಂಗಂದ್ರೆ ನಮ್ಮ ಅಣ್ಣನ ಕೊಂದಿದ್ ಸುಳ್ಳ? ಅವತ್ತು ಕಲ್ಯಾಣಿ ಅಕ್ಕನಿಗೂ ಇದನ್ನೇ ಹೇಳ್ದೆ, ಇವತ್ತು ನಿನಗೂ ಇದನ್ನೇ ಹೇಳ್ತಾ ಇದ್ದೀನಿ. ಕೊಲೆ ಅನ್ನೋ ಪದನ ಪದೇ ಪದೇ ಬಳಸ್ತಾ ಇದೆಯಾ. ಅದೊಂದು ಆಕ್ಸಿಡೆಂಟ್ ಅಷ್ಟೇ. ನೀನು ಅಲ್ಲಿ ಇರ್ಲಿಲ್ಲ ಅಕ್ಕ. ನೀನು ಕೂಡ ಇರಲಿಲ್ಲ ಭವ್ಯ, ನಮ್ಮಲ್ಲಿ ಯಾರೂ ಇರಲಿಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು ಕಣೆ. ನಮ್ಮ ಹಿಡ್ತದಲ್ಲಿ ಇಲ್ದೇ ನಡೆದಿರೋ ತಪ್ಪಿಗೆ ಅವ್ರನ್ನ ಕೊಲೆಗಡ್ಕ ಅಂದರೆ ಅವ್ರ ಮನ್ಸಿಗೆ ಅದು ಎಷ್ಟು ಎಫೆಕ್ಟ್ ಮಾಡುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ಆ ಪದದ ತೂಕ ಆದ್ರೂ ಗೊತ್ತೇನೆ ನಿಂಗೆ? ಪ್ರತಿ ಸಲ ನೀನು ಆ ಪದನ ಬಳಸಿದಾಗ ಎಷ್ಟೇ ತೊಳೆದ್ರೂ ಹೋಗ್ದಿರೋ ಕಲೆ ಥರ ಅದು ಕುತ್ಕೊಂಡು ಬಿಡುತ್ತೆ. ನಿನ್ಗೆ ಯಾವಾಗ್ಲೂ ಬೇರೆಯವ್ರದ್ದೇ ಚಿಂತೆ. ಪ್ರತಿ ಸಲನೂ ಅಷ್ಟೇ ನೀನ್ ಅವ್ರನ್ನೇ ಡಿಫೆಂಡ್ ಮಾಡ್ತೀಯ. ನಾನು ಯಾರನ್ನೂ ಡಿಫೆಂಡ್ ಮಾಡ್ತಾ ಇಲ್ಲ ಭವ್ಯ. ನಮ್ಮಲ್ಲಿರೋ ನೋವನ್ನ ನಾವೇ ಹೊರೋದನ್ನ ಕಲಿಬೇಕು ಅಂತ ಹೇಳ್ತಾ ಇದ್ದೀನಿ. ಆ ನೋವನ್ನ ಬೇರೆಯವ್ರಿಗೆ ಹೊಣೆ ಮಾಡೋದು ತುಂಬ ಈಸಿ ಅನ್ಸುತ್ತೆ ಕಣೆ. ನಾನು ಅಣ್ಣನ ಕಳ್ಕೊಂಡಿದ್ದೀನಿ. ನಾನು ಅನುಭವಿಸ್ತಾ ಇರೋದು ಅದೇ ನಷ್ಟ. ಅಣ್ಣ ನಮ್ಮನ್ನ ಬಿಟ್ಟು ಹೋದ್ಮೇಲೆ ಈ ಮನೇಲಿರೋದು ಅದೇ ಮೌನ. ಅಣ್ಣನ ಕಾಕಿ ಶರ್ಟ್ ನೋಡ್ಬೇಕಾದ್ರೆ ನನಗೆಷ್ಟು ನೋವಾಗುತ್ತೆ ಅನ್ನೋದು ನಿನಗೆ ಗೊತ್ತಾ? ಎಷ್ಟೋ ಸಲ ಅಣ್ಣನ ಫೋಟೋ ನೋಡಿ ಏನೇನೋ ಹೇಳಬೇಕು ಅನ್ಸುತ್ತೆ, ಆದರೆ ಕೇಳಿಸ್ಕೊಳ್ಳೋದಕ್ಕೆ ಅವನೇ ಇಲ್ಲ. ಆ ಸಂಕಟ ಹೇಗಿರುತ್ತೆ ಅಂತ ನನಗೂ ಗೊತ್ತು. ಹಂಗಂದ್ರೆ ನೀನು ಇದನ್ನೆಲ್ಲ ಸಹಿಸ್ಕೊಂಡು ಹೆಂಗೆ ಆರಾಮಾಗಿರ್ತೀಯ? ಒಪ್ಕೊಂಡಿದ್ದೀನಿ, ಸನ್ನಿವೇಶನ ಸತ್ಯನ ಒಪ್ಕೊಂಡಿದ್ದೀನಿ ಭವ್ಯ. ನಾಲ್ಕು ಗೋಡೆ ಮಧ್ಯೆ ಆ ಸೌಂಡ್ ಬರೋ ಫ್ಯಾನ್ ಕೆಳಗಡೆ ಮಲಗೋದು ಬೋರು. ನೆಮ್ಮದಿಯಾಗಿ ಗಾಡಿ ತಗೊಂಡು ಆರಾಮಾಗಿ ಮಲಗಿದೆ. ಏನೋ ಆಟೋ ಫುಲ್ ಪೆಟ್ರೋಲ್ ಸ್ಮೆಲ್ಲು. ನಾಟಕ ಚೆನ್ನಾಗಿ ಮಾಡ್ತೀಯ. ಡೈರೆಕ್ಟಾಗಿ ಕೇಳು ಎಣ್ಣೆ ವಾಸನೆ ಅಂತ. ಅಷ್ಟೊಂದು ಎಣ್ಣೆ ಹೊಡೆದ ನಿನ್ನೆ ರಾತ್ರಿ ಎಲ್ಲ ಕುಡಿಲಿಲ್ಲ ಕಣ. ಮಿಡ್ ನೈಟ್ ಸ್ವಲ್ಪ ಪೋಡ್ಕೊಂಡೆ, ಆದರೆ ಅದಕ್ಕಿಂತ ಮುಂಚೆ ಏನೇನೋ ಆಗೋಯ್ತು. ಏನೇನೋ ಆಗೋಯ್ತು ಅಂದ್ರೆ? ನಾನು ನೆಮ್ಮದಿಯಾಗಿ ಮಲಗಿರ್ಬೇಕಾದ್ರೆ ಇಷ್ಟೆಲ್ಲ ಆಯ್ತಾ?
ಹಿಂಗೆ ಗೊರಕೆ ಹೊಡೆಯೋ ಟೈಮಲ್ಲಿ ನಾನು ಗೂರ್ಖ ಕೆಲಸ ಮಾಡ್ತಿದ್ದೆ. ಅಲ್ಲ ನೀವಿಬ್ರು ಸೇರ್ಕೊಂಡು ಆಟೋನ ಮೇನ್ ರೋಡ್ವರೆಗೂ ತಳ್ಕೊಂಡು ಹೋದ್ರಾ? ಅವಳಿಗೆ ಹೆಲ್ಪ್ ಬೇಕಾಗಿತ್ತು, ನಾನು ಮಾಡಿದೆ ಅಷ್ಟೇ. ಏನ ಹಂಗೆ ನೋಡ್ತಿದ್ಯಾ? ಏನಿಲ್ಲ ಬಿಡು. ಹೇಯ್ ಹೇಳ. ಏನಿಲ್ಲ ಬಿಡ. ಹೇಯ್ ಹೇಳ, ಯಾಕೆ ಹಂಗೆ ನೋಡ್ತಿದ್ಯಾ? ಬಾಬಾ ನಿಮಗೆ ಸ್ಟ್ರಾಂಗ್ ಕಾಫಿ. ನನ್ನ ಹತ್ರ ಕಾಫಿ ಇದೆ. ಹೌದಾ? ಇವ್ರು ಕಾಫಿ ಕುಡಿತಾರೋ ಇಲ್ವೋ ಅಂತ ಗೊತ್ತಿರಲಿಲ್ಲ. ಇವ್ರು ಕಾಫಿ ಎಲ್ಲ ಕುಡಿಯಲ್ಲ, ಫ್ರೆಶ್ ಆಗಿ ಬೇರೆ ಏನೋ ಕುಡಿತಾರೆ. ಏನೋ ಬೇಡ ಬಿಡಿ. ಹೈ ಸುಮ್ಗಿರ. ಹೈ ಕೊಡ್ರಿ. ಕಾಫಿನೂ ಕುಡಿತೀನಿ, ಕಲ್ಕೊಚ್ಚು ಕುಡಿತೀನಿ. ಯಾರಾದರೂ ಪ್ರೀತಿಯಿಂದ ಏನಾರ ಕೊಟ್ರೆ ಬೇಡ ಅನ್ಬಾರ್ದು ಬ್ರದರ್. ನಾವು ಪ್ರೀತಿನ ದೂರ ತಳ್ಳೋ ಜನ ಅಲ್ಲ, ಅದು ನಮ್ಮ ಸಂಸ್ಕಾರನೂ ಅಲ್ಲ. ಸರಿ ಸರಿ, ತಿಂಡಿ ರೆಡಿ ಆದ್ಮೇಲೆ ಕರಿತೀನಿ. ಏಯ್ ನೀನು ಕಾಫಿ ಕುಡಿತಿರ್ಲಿಲ್ಲ ಅಲ್ವಾ? ಅಪ್ಪ ಇವತ್ತಿನ ಕುಡಿತಾ ಇದ್ದೀನಿ. ಎಲ್ಲದಕ್ಕೂ ಒಂದು ಆರಂಭ ಅನ್ನೋದು ಇರುತ್ತೆ ಅಲ್ವಾ? ಅದೇನೋ ಸರಿ, ಆದರೆ ಕೆಲವು ವಿಷಯಗಳು ಆಕಸ್ಮಿಕವಾಗಿ ಶುರು ಆಗ್ತವೆ. ಆ ವಿಷಯಗಳಿಲ್ಲದೆ ನಾವು ಬದುಕಕ್ಕೆ ಆಗಲ್ಲ ಅನ್ನೋ ಹಂತನೂ ತಲುಪ್ತೀವಿ ಅಲ್ವೇ? ಲವ್ ವಿನಿ, ಸುಮ್ಮನೆ ಹೋಗಲ್ಲ, ಮೆದ್ಲು ಕೈ ಹಾಕ್ಬಿಡಲ್ಲ. ನಾನೇನು ಮೊದಲು ಕೈ ಹಾಕಲ್ಲ, ಆದರೆ ಹಾರ್ಟಿಗೆ ಕೈ ಹಾಕ್ತಿದ್ರೆ ಸಾಕು. ಹಾ, ಕ್ವಾರ್ಟರ್ ಮೇಲೆ ಕ್ವಾರ್ಟರ್ ಹೊಡಿ ಅವನಿಗೆ ಈ ಥರ ಚಿಕ್ಕ ಚಿಕ್ಕ ವಿಷಯನೂ ಇಷ್ಟೊಂದು ಖುಷಿ ಕೊಡುತ್ತೆ ಅನ್ನೋದೇ ಗೊತ್ತಿರಲಿಲ್ಲ.